ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರ ಅದುವೇ ಭಕ್ತರ ಸಂಕಷ್ಟ ಪರಿಹಾರದ ಅದ್ಭುತ ಭಕ್ತಾಲಯ. ವೀಕ್ಷಕರೇ, ಅದು ಎಲ್ಲಿ ಅಂತೀರಾ? ಬೆಂಗಳೂರು ತಾವರೆಕೆರೆ ಹೋಬಳಿ ಮಾಗಡಿ ಮುಖ್ಯ ರಸ್ತೆಯ ಹೊನಗನಟ್ಟಿಯಲ್ಲಿಯೇ ಶ್ರೀ ಲಕ್ಷ್ಮೀ ನರಸಿಂಹ ಮತ್ತು ಪಂಚಮುಖಿ ಆಂಜನೇಯ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಏಕಗರ್ಭಗುಡಿಯಲ್ಲಿ ಪಂಚದೇವರುಗಳಿರುವ ದೇವಮಂದಿರವಾಗಿದೆ. ಇಲ್ಲಿ ರಾಯರ ಪಾದ ಪದ್ಮಾರಾಧಕರಾದ ಶ್ರೀ ನರಸಿಂಹಾಚಾರ್ಯ ಜೋಶಿಯವರಿಗೆ ಒಂದು ದಿನ ಗುರುರಾಯರು ಸ್ವಪ್ನದಲ್ಲಿ ಬಂದು ಹೇಳಿದಂತೆ ಯಜ್ಞ ಕುಂಡದಲ್ಲಿ ವಿನಾಯಕ, ಹಯಗ್ರೀವ, ಕಾಮಧೇನು ಪ್ರತ್ಯಕ್ಷವಾದ ಅದ್ಭುತ ಸ್ಥಳವೇ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರವಾಗಿದೆ. ಕಷ್ಟ ಸಂಕಷ್ಟದಲ್ಲಿರುವವರು ದೀಪ ಹಚ್ಚಿದ ತಟ್ಟೆ ಹಿಡಿದು 16 ಬಾರಿ ಪ್ರದಕ್ಷಿಣೆ, ಕಾಯಿಯನ್ನ ಹಿಡಿದು 38 ಪ್ರದಕ್ಷಿಣೆ ಹಾಕುವುದು, 54 ಬಾರಿ ಕೈ ಮುಗಿದುಕೊಂಡು ದೇವರ ಪ್ರದಕ್ಷಿಣೆ ಹಾಕುವುದರಿಂದ ಭಕ್ತರ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗುತ್ತದೆ. ಪ್ರತಿನಿತ್ಯ ವಿವಿಧ ಕಡೆಗಳಿಂದ ಸಾವಿರಾರು ಮಂದಿ ಭಕ್ತಾದಿಗಳು ಬಂದು ರಾಯರ ಆಶೀರ್ವಾದ ಪಡೆಯುತ್ತಿದ್ದಾರೆ. ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯದಲ್ಲಿ ಪ್ರತಿನಿತ್ಯ ಹೋಮ, ತೆಂಗಿನಕಾಯಿ ಸಂಕಲ್ಪ, ದೀಪಾರಾಧನೆ, ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಒಮ್ಮೆ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯಕ್ಕೆ ಭೇಟಿ ನೀಡಿ. ಅಷ್ಟು ವರ್ಷದಿಂದ ಅಂದ್ಕೊಂಡಾಗ ಸಾಧಿಸೋಕ್ಕಾಗಿಲ್ಲ. ಸೊ ದೇವಸ್ಥಾನಕ್ಕೆ ಒನ್ ಟೈಮ್ ಬಂದು ಹೋಗಿದ ಮೇಲೆ ಅದ್ರದ್ದು ತುಂಬ ಐಡಿಯಾ ಆಗಲಿ, ದೇವರ ಆಶೀರ್ವಾದದಿಂದ ಏನೋ ಒಂದು ಇವಾಗ ಮುನ್ನುಗ್ಗಕ್ಕೆ ಒಂದು ಅವಕಾಶ ಸಿಕ್ಕಿದೆ ದೇವ್ರ ಕಡೆಯಿಂದ. ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗಲೇ ನಂಗೆ ಏನಾದರೂ ಲೈಕ್ ಬಿಸ್ನೆಸ್ ಮಾಡಬೇಕಂತ ಐಡಿಯಾ ಇತ್ತು. ಸೊ ಇವಾಗ ನಾನು ಬೋಟಿಗೆ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಮೊನ್ನೆ ಎಲ್ಲ ನಾನು ಮಿಷಿನ್ಸ್ಗೆಲ್ಲ ಎಂಕ್ವೈರಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಾಗಿದೆ. ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ. ನಿಮಗೂ ಕೂಡ ಏನಾದರೂ ಇಷ್ಟ ಏನಾದರೂ ಇದ್ದರೆ ಲೈಫಲ್ಲಿ ಅಚೀವ್ ಮಾಡ್ಬೋದು. ರಾಯರು ಎಲ್ರಿಗೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಆದಷ್ಟು ಬೇಗ ನೀವು ರಾಘವೇಂದ್ರ ಸ್ವಾಮಿಗೆ ಬಂದು ನಿಮ್ಮ ದೇವ್ರದ್ದು ಆಶೀರ್ವಾದ ಪಡ್ಕೊಳ್ಳಿ. ನಿಮ್ಗೆ ಏನೇನು ಆಸೆ ಇದೆಯೋ ಅದೆಲ್ಲ ನೆರವೇರಿಸ್ಕೊಳ್ಳಿ. ಕಾಯ್ದು ಕಟ್ಟಿಲ್ಲ, ಕಾಯ್ದು ಇಲ್ಲ. ಸೊ ನಮಗೆ ಒಳ್ಳೆಯದಾಗಿದೆ, ಫಸ್ಟ್ ಟೈಮ್ಗೆ ರಿಸಲ್ಟ್ ಸಿಕ್ಕಿದೆ. ಸೊ ಹಾಗಾಗಿ ಇನ್ನೂ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಬಿಸ್ನೆಸ್ ಮಾಡಬೇಕಂತ ಇಂಟ್ರೆಸ್ಟ್ ಇತ್ತು. ಸೊ ಅದು ಆಲ್ಮೋಸ್ಟ್ ಇವಾಗ ಪ್ರೋಸೆಸ್ ನಡೀತಾ ಇದೆ. ಸೊ ಒನ್ ಟೈಮ್ ವಿಸಿಟ್ ಅಷ್ಟು ವರ್ಷದಿಂದ ಅಂದ್ಕೊಂಡಾಗ ಸಾಧಿಸೋಕ್ಕಾಗಿಲ್ಲ. ಸೊ ದೇವಸ್ಥಾನಕ್ಕೆ ಒನ್ ಟೈಮ್ ಬಂದು ಹೋಗಿದ ಮೇಲೆ ಅದ್ರದ್ದು ತುಂಬ ಐಡಿಯಾ ಆಗಲಿ, ದೇವರ ಆಶೀರ್ವಾದದಿಂದ ಏನೋ ಒಂದು ಇವಾಗ ಮುನ್ನುಗ್ಗಕ್ಕೆ ಒಂದು ಅವಕಾಶ ಸಿಕ್ಕಿದೆ ದೇವ್ರ ಕಡೆಯಿಂದ. ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆಲ್ಲ ಹೋಗ್ಬಿಟ್ಟು ಬಂದಿದ್ವಿ. ಸೊ ಆವಾಗಲೂ ಕೂಡ ಲೈಕ್ ನೆಮ್ಮದಿ ಅದೆಲ್ಲ ಸಿಗುತ್ತೆ ದೇವಸ್ಥಾನಕ್ಕೆ ಬರೋದ್ರಿಂದ. ಸೊ ಎಲ್ಲರೂ ಬನ್ನಿ, ಆಶೀರ್ವಾದ ತಗೊಳ್ಳಿ ರಾಯರದು ಅಂತ ಕೇಳ್ಕೊತಾರೆ.